ಸೈಬರ್ ಕ್ರೈಮ್, ಸೈಬರ್ ಬುಲ್ಲಿಯಿಂಗ್, ಸೈಬರ್ ಫ್ರಾಡ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಜಾಗರೂಕರಾಗಿರಬೇಕು. ಕೆಲವು ಪಾಯಿಂಟರ್ಸ್, ಕೆಲವು ಟಿಪ್ಸ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವುದೇ ವ್ಯಕ್ತಿ ಬಂದು ನಿಮ್ಮ ಫೋನ್ ಕೊಡಿ, ಅರ್ಜೆಂಟ್ ಕಾಲ್ ಮಾಡಬೇಕು, ಇಂಪಾರ್ಟೆಂಟ್ ಮೆಸೇಜ್ ಕಳಿಸ್ಬೇಕು ಅಂತ ಕೇಳಿದಾಗ ನಿಮಗೆ ಅವಾಯ್ಡೇ ಮಾಡೋಕ್ಕಾಗದೇ ಇರುವಂಥ ಸಿಚುವೇಶನ್ ಆದಾಗ ಆದಷ್ಟು ಅವ್ರು ನಿಮ್ಮ ಮುಂದೆನೇ ನಿಮ್ಮ ಫೋನ್ ಯೂಸ್ ಮಾಡೋ ಥರ ನೋಡ್ಕೊಳ್ಳಿ. ಯಾಕೆ ಅಂದರೆ 2 ನಿಮಿಷ ನಿಮ್ಮ ಗಮನ ಆಚೆ ಈಚೆ ಹೋದರೆ ನಿಮ್ಮ OTP ಆಗಿರ್ಬೋದು ಅಥವಾ ಪಾಸ್ವರ್ಡ್ ಆಗಿರ್ಬೋದು ಅದೆಲ್ಲವನ್ನು ಬೇರೆ ಬೇರೆ ಆದಂಥ ಆ್ಯಪ್ಸ್ ಮೂಲಕ ಅವ್ರ ಫೋನ್ಗೆ ಕಾಪಿ ಅಥವಾ ಟ್ರಾನ್ಸ್ಫರ್ ಮಾಡ್ಬೋದು. ಅದರಿಂದ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಲೀಕ್ ಆಗ್ಬೋದು, ನಿಮ್ಮ ಬ್ಯಾಂಕಿನ ಅಮೌಂಟ್ ಬ್ಯಾಲೆನ್ಸ್ನ ಅವ್ರು ಟ್ರಾನ್ಸ್ಫರ್ ಮಾಡ್ಕೋಬೋದು. ಅದಾಗದೇ ಇರೋ ಥರ ನೀವು ನೋಡ್ಕೋಬೇಕು. ಆ ಪರ್ಸನಲ್ ಇನ್ಫಾರ್ಮೇಷನಿಂದ ಅವ್ರು ನಿಮ್ಗೆ ಬ್ಲ್ಯಾಕ್ ಮೇಲ್ ಆಗಲಿ, ರಿಟರ್ನ್ ಮಾಡೋದಾಗಲಿ ಅವೆಲ್ಲ ಮಾಡ್ಬೋದು. ನಿಮ್ಗೆ ಎಲ್ಲಾದರೂ ಒಂದು ಕಡೆ ನೀವು ಮೋಸ ಹೋಗ್ತಾ ಇದ್ದೀರಾ ಅಂತ ಅನ್ನಿಸ್ತಿದ್ದ ಹಾಗೆ 1930ಗೆ ನೀವು ಕರೆ ಮಾಡಿ ನಿಮ್ಮ ಹತ್ತಿರದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಬಿ ಸ್ಮಾರ್ಟ್, ಬಿ ಕೇರ್ಫುಲ್. ಥ್ಯಾಂಕ್ ಯು.